ಎಲ್ಲೋ ಒಂದು ಕಡೆ ಹನ್ನೂರು ಉದ್ವಿಗ್ನತೆ ಇತ್ತು. ಇದನ್ನು ಕಂಟ್ರೋಲ್ ಮಾಡಲಿಕ್ಕೆ ಆಗಲ್ಲ ಅನ್ನೋಂತಹ ಪರಿಸ್ಥಿತಿ ಸಂದರ್ಭದಲ್ಲಿ ತಾವು ತೆಗೆದುಕೊಂಡಂತಹ ಒಂದಿಷ್ಟು ಸ್ಟೆಪ್ಸ್ಗಳು ಹನ್ನೂರು ಶಾಂತವಾಯಿತು. ನಿಜ. ಏಕೆಂದರೆ ಏನಾದರೂ ಒಂದು ಅಹಿತಕರ ಘಟನೆ ನಡೆದ್ರೆ ಅದು ನಮ್ಮ ಒಂದು ಭಾಗದ ಜನಕ್ಕೆ ಅದು ತೊಂದರೆ ಆಗುತ್ತೆ. ಮತ್ತು ಈ ಒಂದು ಮೃತ ಕುಟುಂಬಗಳಿಗೆ ನ್ಯಾಯ ಒದಗಿಸುವಂಥ ಕೆಲಸ ದಿಕ್ಕು ತಪ್ಪುವಂಥ ಒಂದು ಕೆಲಸ ಆಗುತ್ತೆ. ಬಹುಶಃ ಅದು ಮುನ್ನೆಲೆಗೆ ಬಂದ್ಬಿಡುತ್ತೆ. ಮತ್ತು ಇದು ಹಿನ್ನಡೆ ಹೋದಾಗ ಬಹುಶಃ ಏನಾದರೂ ಇವತ್ತು ಆ ಕುಟುಂಬಗಳಿಗೆ ನ್ಯಾಯ ಸಿಗಬೇಕಾದ್ರೆ ಬಹುಶಃ ಈ ಒಂದು ಪರಿಸ್ಥಿತಿನ ನಿಭಾಯಿಸಬೇಕಾಯಿತು. ನಿಭಾಯಿಸಿ ಅವರಿಗೆ ನ್ಯಾಯ ಕೊಡ್ತಕ್ಕಂಥ ಒಂದು ಹಾದಿನ ಸುಗಮ ಮಾಡಬೇಕು ಅನ್ನೋ ಒಂದು ಹುದ್ದೆ ಮೈಂಡಲ್ಲಿ ಇಟ್ಕೊಂಡು ಬಹುಶಃ ಆ ಒಂದು ಕೆಲಸ ಮಾಡಿದ್ದೀನಿ ಅಂತ ನಾನು ಭಾವಿಸ್ತಾ ಇದ್ದೀನಿ. ಹಾಗಾಗಿ ಇವತ್ತು ನಮ್ಮ ಒಂದು ನಿಲುವು ಅದ್ರ ಜೊತೆಗೆ ಆ ಕುಟುಂಬಸ್ಥರ ನಿಲುವೇನಪ್ಪ ಅಂದರೆ ಆದಷ್ಟು ಅವರಿಗೆ ನ್ಯಾಯ ಒದಗಿಸ್ತಕ್ಕಂಥ ಕೆಲಸ ಆಗಲೇಬೇಕು, ನ್ಯಾಯ ಸಿಗಬೇಕು ಅನ್ನೋದು ಅವ್ರ ಒತ್ತಾಸೆ ಇದೆ. ಸೊ ಇವತ್ತು ಈಗಾಗಲೇ ಜುಡಿಷಿಯಲ್ ಎನ್ಕ್ವೈರಿ ನಾವೆಲ್ಲ ಆ್ಯಕ್ಚುಲಿ ನಾವು ಒಂದು ಮುಖ್ಯಮಂತ್ರಿಗೆ ಮನವಿನ ರೆಡಿ ಮಾಡ್ತೀವಿ. ಏಕೆಂದರೆ ಪ್ರಥಮ ಒಂದು ಸಭೆ ಮಾಡಿ ನಾವು ಸುಮ್ಮನೆ ಏನೋ ಒಂದು ಬಂದಾಗ ಯಾವ ಥರ ಒಂದು ಅದು ಬಾಯಲ್ಲಿ ಹೇಳಿದ್ರೆ ಆಗಲ್ಲ. ಅದನ್ನು ಒಂದು ಮನವಿ ರೂಪದಲ್ಲಿ ಕೊಟ್ಟು ಆಗ್ರಹ ಮಾಡೋದು ಅಷ್ಟೇ ಮುಖ್ಯ ಅಂಥೇಳಿ ಆ ಒಂದು ಸಭೆ ಮಾಡ್ತೇನೆ. ಕುಟುಂಬದ ಸದಸ್ಯರ ಜೊತೆಗೆ ಎಲ್ಲ ಒಂದು ರೈತ ಸಂಘದವ್ರು ಇರ್ಬೋದು ಮತ್ತು ಎಲ್ಲ ಸಂಘಟನೆಗಳವ್ರನ್ನ ಜೊತೆಲಿ ತೊಗೊಂಡು ಹೋಗ್ತೀನಿ. ಯಾಕೆಂದರೆ ಅದು ಬಹಳ ಮುಖ್ಯವಾಯಿತು. ಅಲ್ಲಿ ನಾವು ಒಂದು ತಗೊಂಡಂಥ ನಿರ್ಧಾರ ಮೊದಲನೇದಾಗಿ ಯಾರು ಈ ಒಂದು ಅಧಿಕಾರಿಗಳು ಇದರಲ್ಲಿ ಭಾಗಿಯಾಗಿದ್ದಾರೆ, ಅದರಲ್ಲಿ ಮುಖ್ಯವಾಗಿ DCF ಇರ್ಬೋದು, ACF ಇರ್ಬೋದು, RFO ಮತ್ತು ಕೆಳಹಂತ ಅಧಿಕಾರಿಗಳನ್ನ ಈ ಕೂಡಲೇ ಅಮಾನತಲ್ಲಿಟ್ಟು ಎನ್ಕ್ವೈರಿ ಆಗಬೇಕು ಅನ್ನೋದು ಒಂದು ಮೊದಲ ಆಗ್ರಹ. ಅದ್ರ ಜೊತೆಗೆ ಪ್ರತಿಯೊಂದು ಕುಟುಂಬಕ್ಕೆ ಈಗೇನು ಒಂದು ಪರಿಹಾರದ ರೂಪದಲ್ಲಿ ಕೇಳೋದಾದರೆ ಒಂದು 2 ಕೋಟಿ ರೂಪಾಯಿ ಕೊಡಲಿ ಅನ್ನೋದು. ಯಾಕೆಂದರೆ ಇನ್ನೂ ಭಾಳ ಚಿಕ್ಕ ವಯಸ್ಸಿನ ಒಂದು ಮಕ್ಕಳಿದ್ದಾರೆ ಮತ್ತು ಕುಟುಂಬ ಇದೆ, ಅವರು ಸಹ ಚಿಕ್ಕ ವಯಸ್ಸಲ್ಲಿ ಸತ್ತಿರೋ ಅಂಥದ್ದು. ಸೊ ಇದನ್ನೆಲ್ಲ ಒಂದು ಗಣನೀಯಕ್ಕೆ ತಗೊಂಡು ಹೇಳಿರ್ತಕ್ಕಂಥದ್ದು. ಅಲ್ಲದೆ ಇವತ್ತು ಆ ಒಂದು ಕುಟುಂಬಕ್ಕೆ ಒಂದು ಸರ್ಕಾರಿ ಉದ್ಯೋಗ ಕೊಡೋದು ಅಷ್ಟೇ ಮುಖ್ಯ ಆಗುತ್ತೆ ಅವರ ಜೀವನಕ್ಕೋಸ್ಕರ ಅನ್ನೋದು ಒಂದು ಭಾಗವಾಗಿ ಅದನ್ನು ಡಿಮ್ಯಾಂಡ್ ಮಾಡಿದ್ದೀವಿ. ಅಲ್ಲದೆ ಆ ಸಣ್ಣ ಮಕ್ಕಳ ಒಂದು ವಿದ್ಯಾಭ್ಯಾಸಕ್ಕೆ ಸಂಪೂರ್ಣವಾಗಿ ಆ ಮಕ್ಕಳು ಎಲ್ಲಿ ತನಕ ಒಂದು ಓದ್ತಾರೆ, ಒಂದು ಡಿಗ್ರಿ ಇರ್ಬೋದು, ತದನಂತರ ಅವರು ಎಲ್ಲಿವರೆಗೂ ಓದ್ತಾರೋ ಅಲ್ಲಿ ತನಕನೂ ಸರ್ಕಾರ ಸಂಪೂರ್ಣವಾಗಿ ಅದನ್ನು ಭರಿಸಬೇಕು ಅಂಥೇಳಿ ನಾವು ಒಂದು 4 ಡಿಮ್ಯಾಂಡನ್ನು ಮುಂದಿಟ್ಟಿದ್ದೇವೆ. ಕೊನೆಯದಾಗಿ ಬಹುಶಃ ಈಗೇನು ಮ್ಯಾಜಿಸ್ಟ್ರೇಟಲ್ ಎನ್ಕ್ವೈರಿ ಆಗ್ತಾಯಿದೆ, ಹಾಗಾಗಿ ಅದನ್ನು ಹೊರತುಪಡಿಸಿ ಒಬ್ಬ ರಿಟೈರ್ಡ್ ಜಡ್ಜು ಮುಖೇನ ಒಂದು ಎನ್ಕ್ವೈರಿ ಆದಾಗ ಬಹುಶಃ ಈಗ ಇಲಾಖೆಯವರು ಅವ್ರದ್ದೇ ಆದ ಒಂದು ವ್ಯಾಖ್ಯಾನ ಹೇಳ್ತಾ ಇದ್ದಾರೆ. ಅವರು ಬೇಟೆಗೆ ಬಂದಿದ್ದರು, ಈ ಮಾಂಸನ ತಗೊಂಡು ಹೋಗ್ಬೇಕಾದ್ರೆ ನಾವು ಅವ್ರನ್ನ ಅಟ್ಯಾಕ್ ಮಾಡಿದ್ವಿ, ಅವ್ರು ನಮ್ಮ ಕೌಂಟರ್ ಅಟ್ಯಾಕ್ ಮಾಡಿದ್ರು ಇರ್ಬೋದು. ಬಹುಶಃ ಬೆಳಗ್ಗೆ ಕಾಡಲ್ಲಿ ಆಗಿರ್ತಕ್ಕಂಥ ಘಟನೆ ಬಹುಶಃ ಯಾರು ಅಲ್ಲಿ ಪ್ರತ್ಯಕ್ಷದರ್ಶಿಗಳೇ ಹೇಳಬೇಕು. ಮತ್ತು ಅದನ್ನೆಲ್ಲ ಸತ್ಯನ ಬರೀ ಒಂದು ಕಡೆಯಿಂದಲ್ಲ, 2 ಕಡೆಯಿಂದನೂ. ಏಕೆಂದರೆ ಒಬ್ಬ ವ್ಯಕ್ತಿ ಈಗಾಗಲೇ ಗಾಯ ಆಗಿ ಆಸ್ಪತ್ರೆಯಲ್ಲಿದ್ದಾನೆ ಮತ್ತು ಈಗ ಆತನು ಸುರಕ್ಷಿತವಾಗಿದ್ದಾನೆ. ಸೊ ಅದು ಆತನಿಂದನೂ ಒಂದು ಸತ್ಯ ಹೊರಬರಬೇಕು. ಅಲ್ಲದೆ ಅಧಿಕಾರಿಗಳು ಆ ಸತ್ಯನ ಯಾವ ರೀತಿ ಅದನ್ನು ಹೊರತರಲಿಕ್ಕೆ ಒಂದು ನಿವೃತ್ತ ನ್ಯಾಯಾಧೀಶರ ಒಂದು ಎನ್ಕ್ವೈರಿ ಆದಾಗ ಮಾತ್ರ ಬಹುಶಃ ಎಲ್ಲ ಆಯಾಮಗಳಿಂದನೂ ನಮಗೆ ಆ ಒಂದು ಜುಡಿಷಿಯಲ್ ಎನ್ಕ್ವೈರಿ ಒಂದು ಸಮರ್ಪಕವಾಗಿ ಆಗತ್ತೆ ಅನ್ನೋದು ನನ್ನ ಒಟ್ಟಾರೆ ಅಭಿಪ್ರಾಯ. ಹಾಗಾಗಿ ಅದಾಗಬೇಕು ಅನ್ನೋದು ಇಷ್ಟು ನಮ್ಮ ಡಿಮ್ಯಾಂಡು. ಒಂದು ಹಂತದಲ್ಲಿ ಹನ್ನೂರಿನ ಜನ ತಾಳ್ಮೆಯನ್ನು ಕಳೆದುಕೊಂಡಿದ್ರು, ಅದರ ಕಟ್ಟೆ ಹೊಡೆದಿದ್ರೆ ಬಹುಶಃ ನಿಮಗೂ ಕೂಡ ಡ್ಯಾಮೇಜ್ ಆಗ್ತಿತ್ತು. ಸತ್ಯ. ನಾನು ಅದನ್ನು ಅರ್ಥಕೊಂಡೇ ಬಹುಶಃ ಮುಖಾಮೂರಿ ತಕ್ಷಣ ಅಲ್ಲಿ ಜನ ಆ್ಯಕ್ಚುಲಿ ಇಲ್ಲಿ ತೋಮಾರಪಾಳ್ಯದಲ್ಲೆಲ್ಲ ಸೇರಿದ್ದಾರೆ, ಇಲ್ಲಿ ಒಂದು ಔಟ್ಪೋಸ್ಟ್ನೆಲ್ಲ ಧ್ವಂಸ ಮಾಡಿದ್ದಾರೆ. ಅಂದರೆ ಆಕ್ರೋಶನ ಅಲ್ಲಿ ವ್ಯಕ್ತಪಡಿದ್ದಾರೆ ಮತ್ತು ಇಲ್ಲಿ ಸೇರ್ತಾರೆ ಅಂತಿತ್ತು. ಬಟ್ ತದನಂತರ ಎಲ್ಲ ಹೆಡ್ ಕ್ವಾರ್ಟರ್ಗೆ ಬಂದು ಪೊಲೀಸ್ ಸ್ಟೇಷನ್ ಮುತ್ತಿಗೆ ಹಾಕಬೇಕು ಅಂತೇಳಿ ಎಲ್ಲರೂ ಒಂದು ಆಕ್ರೋಶ ಭರಿತರಾಗಿದ್ದರು. ಎಂಟೈರ್ ಟ್ರಾಫಿಕ್ನ ಇಡೀ ಒಂದು 24 ಗಂಟೆಗಳ ಕಾಲ ಟ್ರಾಫಿಕನ್ನು ಬಂದ್ ಮಾಡಿದರು. ಬಟ್ ಅದನ್ನೆಲ್ಲ ಅರ್ಥಕೊಂಡು ಆ ತಕ್ಷಣದಿಂದಲೇ ಆ ಮುಖಾಮೋರಿ ಆ ರೈತರ ಯಾರು ಸಂಘಟನೆಗಳಿರ್ಬೋದು ಎಲ್ಲ ಒಬ್ಬರನ್ನೂ ಅವ್ರನ್ನ ವಿಶ್ವಾಸಕ್ಕೆ ತಗೊಂಡು ಬಹುಶಃ ಅವ್ರ ಆಕ್ರಂದನನ್ನು ನಾವು ತಾಳ್ಮೆಯಿಂದ ಇದ್ದು ಯಾವ ಸಮಯಕ್ಕೆ ಅವ್ರಿಗೆ ಏನು ಹೇಳಿದ್ರೆ ಸರಿ, ಅವರ ಕುಟುಂಬಸ್ಥರಿಗೆ ಏನು ಹೇಳಿದ್ರೆ ಸರಿ, ಬಹುಶಃ ಪ್ರತಿಯೊಬ್ಬರು ಬಂದಾಗೆಲ್ಲ ಅವ್ರದ್ದೇ ಆದ ಒಂದು ಆಕ್ರೋಶನ ಹೊರ ಹಾಕ್ತಿದ್ರು. ನಿಜ ಅದು
ಆ ಒಂದು ಘಟನೆ ಆ ಥರ ಒಂದು ಘಟನೆ ಆಗಿದ್ದರಿಂದ ಆ ಪರಿಸ್ಥಿತಿನ ನಾವು ಸಂಪೂರ್ಣವಾಗಿ ತಾಳ್ಮೆ ಕಳ್ಕೊಳ್ಳೇಬಾರ್ದಾಗಿತ್ತು, ಕಳ್ಕೊಂಡೆ. ಎಸ್ಪೆಷಲಿ ಯಾವುದೇ ಒಂದು ಅಹಿತಕರ ಘಟನೆ ನಡೆದರೆ ಮುಂದೆ ಈ ಒಂದು ಎನ್ಕ್ವೈರಿ ಬೇರೆ ದಿಕ್ಕನ್ನೇ ತಪ್ಪಿಸುತ್ತೆ ಅನ್ನೋ ಒಂದು ಮುಖ್ಯ ಕಾರಣ ಇಟ್ಕೊಂಡು ಅದನ್ನು ನಾನು ತಡಿಲೇಬೇಕಾಯಿತು. ಹಾಗಾಗಿ ಆ ಒಂದು ಜನರ ಒಂದು ಸಹಕಾರನೂ ನನಗೆ ಸಿಕ್ತು. ಒಂದು ಕಡೆ ಅರಣ್ಯ ಅಧಿಕಾರಿಗಳ ಕಚೇರಿಯನ್ನು ಧ್ವಂಸ ಮಾಡುವಂಥದ್ದು, ಮತ್ತೊಂದು ಕಡೆ ಅಣ್ಣೂರು ಪೊಲೀಸ್ ಸ್ಟೇಷನ್ ಮುಂಭಾಗ ಬೃಹತ್ ಪ್ರತಿಭಟನೆಗಳು ಕೂಡ ಆಗ್ತಾ ಇತ್ತು. ಇಂತಹ ಸಂದರ್ಭದಲ್ಲಿ ತಾಳ್ಮೆನ ಯಾವ ಥರ ನೀವು ತೆಗೆದುಕೊಂಡು ಈ ಒಂದು ಸವಾಲಿನ ಕೆಲಸ ಯಾವ ರೀತಿ ನಿಭಾಯಿಸ್ತೀರಿ ಅಂತ? ಖಂಡಿತವಾಗ್ಲೂ ಈಗ ಪ್ರೆಸೆನ್ಸ್ ಆಫ್ ಮೈಂಡ್ ಇಟ್ಕೊಂಡು ಏನು ನಡಿಬಾರ್ದು ಅನ್ನೋದು ಒಂದು ತಲೆಯಲ್ಲಿ ನನಗೆ ಗೊತ್ತಿತ್ತು. ಸೊ ಹಾಗಾಗಿ ಆ ಒಂದು ಕುಟುಂಬಸ್ಥರನ್ನ ಮುಖ್ಯವಾಗಿ ವಿಶ್ವಾಸಕ್ಕೆ ತಗೋಬೇಕು, ಮತ್ತು ಮುಖ್ಯವಾಗಿ ಬಂದಿರತಕ್ಕಂಥ ಸಂಘಟನೆಗಳ ಎಲ್ಲ ಮುಖ್ಯಸ್ಥರನ್ನ ವಿಶ್ವಾಸಕ್ಕೆ ತಗೋಬೇಕು. ಸೊ ಆವಾಗಲೇ ಏನಾದ್ರು ಒಂದು ನಮಗೆ ಒಂದು ದಾರಿ ಸಿಗತ್ತೆ. ಸೊ ಅವರ ಒಂದು ಏನು ಡಿಮ್ಯಾಂಡ್ ಇದೆ ಆ ಡಿಮ್ಯಾಂಡನ್ನು ಅವರ ಜೊತೆ ಗೂಡಿ ಸೇರಿಕೊಂಡಾಗ ಮಾತ್ರ ಇದಕ್ಕೇನಾದರೂ ನಾವು ಪರಿಹರಿಸ್ಲಿಕ್ಕೆ ಸಾಧ್ಯ. ಮತ್ತು ಆ ಒಂದು ನ್ಯಾಯನೂ ದೊರಕಿಸುವಂಥ ಕೆಲಸ ಮನಸಾರೆ ಅದನ್ನು ನಾನು ಅರ್ಥಕೊಂಡು ಆ ಮನಸ್ಸಿನ ಭಾವನೆಗಳು ಸ್ಪಂದಿಸುವಂಥ ಕೆಲಸ ನಾನು ಮಾಡಿದ್ದೇನೆ.